ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಾಕ್ಯ. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಯೇಸುಸ್ವಾಮಿ 5,000 ಜನರಿಗೆ 5 ರೊಟ್ಟಿ 2 ಮೀನಿನಿಂದ ಊಟ ಕೊಟ್ಟ ನಂತರ ಆತನ ಶಿಷ್ಯರಿಗೆ, ನೀವು ನನಗಿಂತ ಮುಂಚಿತವಾಗಿ ಆಚೆ ದಡಕ್ಕೆ ಹೋಗ್ರಿ ಅಂತ ಬಲವಂತ ಮಾಡ್ತಾನೆ. ಬಲವಂತ ಮಾಡಿದ್ರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಹೋಗೋಕ್ಕೆ, ಅವ್ರಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ಏಕೆಂದರೆ ಒಳ್ಳೆ ಊಟ ಆಗಿದೆ, ಈಗ 12 ಪುಟ್ಟಿ ಉಳಿದಿದೆ, ಅದನ್ನು ತಿಂದು ರಿಲ್ಯಾಕ್ಸ್ ಮಾಡೋಣ ಅಂದರೆ ಯೇಸುಸ್ವಾಮಿ ಒಪ್ತಾ ಇಲ್ಲ. ಯೇಸುಸ್ವಾಮಿ ಅವರನ್ನು ನೀವು ಆಚೆ ದಡಕ್ಕೆ ಹೋಗ್ರಿ ಎಂಬುದಾಗಿ ಬಲವಂತ ಮಾಡ್ತಾಯಿದ್ದಾರೆ. ಯೇಸುಸ್ವಾಮಿಯ ಬಲವಂತಕ್ಕೆ ಮಣಿದು ಅವರು ಆಚೆ ದಡಕ್ಕೆ ಹೋಗುವಂಥ ಪ್ರಯಾಣವನ್ನು ಆರಂಭಿಸ್ತಾರೆ. ಯೇಸು ಬೆಟ್ಟವನ್ನು ಹತ್ತಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ದೋಣಿ ಭೂಮಿಯಿಂದ ಬಹು ದೂರ ಹೋಯಿತು ಅಂತ ವಾಕ್ಯ ಹೇಳುತ್ತೆ. ಅದಾದ ನಂತರ ನಾವು ಮುಂದೆ ಓದ್ತೀವಿ, ಎದುರುಗಾಳಿ ಬೀಸ್ತಾ ಇದೆ. ಜೋರಾಗಿ ಎದುರುಗಾಳಿ ಬೀಸ್ತಾ ಇರೋದ್ರಿಂದ ಆ ದೋಣಿ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡ್ತಾ ಇದೆ, ಭಾಳ ಕಷ್ಟಪಡ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸಮುದ್ರದ ಮಧ್ಯದ ಭಾಗದಲ್ಲಿ ಹೋಗ್ಬಿಟ್ಟಿದೆ. ಈಗ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ. ಯೇಸು ಅವರ ಸಂಗಡ ಇಲ್ಲ. ಅವರಿಗೆ ತುಂಬ ನಿರಾಶೆ ಆಗ್ತಾ ಇದೆ. ಈಗೇನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಒಂದು ಸನ್ನಿವೇಶಕ್ಕೆ ಅವರು ಸಿಲುಕೊಂಡಿದ್ದಾರೆ. ಏನು ಮಾಡೋಕ್ಕಾಗದಂತಹ ಸನ್ನಿವೇಶಕ್ಕೆ ಅಥವಾ ಒತ್ತಡಕ್ಕೆ ಸಿಲುಕಿದಂತಹ ಅವರ ಜೀವಿತವನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಅವರವಾಗ ಪರಸ್ಪರ ಮಾತಾಡಿರ್ಬೋದು, ನಾವು ಹೋಗಲ್ಲ ಅಂತ ಹೇಳಿದ್ರು ಯೇಸು ನಮ್ಮನ್ನು ಒತ್ತಾಯ ಮಾಡಿ ಕಳಿಸ್ತರು. ನಮಗಿಷ್ಟ ಇರಲಿಲ್ಲ, ಆದರೆ ಇವಾಗ ನಮ್ಮ ಕಷ್ಟದಲ್ಲಿ ಯಾರೂ ಇಲ್ಲ, ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭದಲ್ಲಿ ಹೋಗುವುದಕ್ಕೆ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲದಿದ್ದಾಗ ದೇವರಾತ್ಮನ ಪ್ರೇರಣೆಯಿಂದ, ದೇವರಾತ್ಮನ ಒಂದು ಒಪ್ಪಿಗೆಯಿಂದ ಪ್ರಾರ್ಥನೆ ಮಾಡಿ ನಾವು ಹೋಗಿ ಒಂದು ಇಕ್ಕಟ್ಟಿನಲ್ಲಿ ಸಿಲುಕೊಂಡಾಗ ನಾವು ತಿಳ್ಕೊಳ್ತೀವಿ, ದೇವರೇ ಯಾಕೆ ಹಿಂಗಾಯಿತು. ಆದರೆ ಒಂದು ವಿಷಯ ನೀನು ಅರ್ಥ ಮಾಡ್ಕೊಳ್ಬೇಕು, ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಓದುವಾಗ ಪೌಲ ಹಾಸ್ಯ ಸೀಮೆಯಲ್ಲಿ ಸುವಾರ್ತೆ ಸಾರಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಪವಿತ್ರಾತ್ಮ ಬೇಡ ಅಂತ ಹೇಳ್ತಾರೆ. ಬಿಥುನ್ಯಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾನೆ, ಅಲ್ಲಿಯೂ ಬೇಡ ಅಂತ ಹೇಳ್ತಾರೆ. ಮಕದೋನ್ಯದ ಒಬ್ಬ ಮನುಷ್ಯ ಕರಿತಾ ಇರೋ ಥರ ದಾತಿ ದರ್ಶನ ಆಗುತ್ತೆ, ಮಕದೋನ್ಯಕ್ಕೆ ಹೋಗ್ತಾನೆ. ಫಿಲಿಪ್ಪಿ ಪಟ್ಟಣದಲ್ಲಿ ಸುವಾರ್ತೆ ಸಾರ್ತಾನೆ. ಅಲ್ಲಿ ಲುದ್ಯ ಕುಟುಂಬ ಯೇಸುಸ್ವಾಮಿನ ಕಂಡುಕೊಳ್ಳುತ್ತೆ. ಅಲ್ಲಿಂದ ಸಮಸ್ಯೆ ಆರಂಭ ಆಗುತ್ತೆ. ಚೆನ್ನಾಗಿ ಓಡೋದವ್ರನ್ನ ಫಿಲಿಪ್ಪಿ ಕಾರಾಗೃಹದಲ್ಲಿ ಹಾಕ್ತಾರೆ. ಆ ಸೆರೆಮನೆಯಲ್ಲಿ ಇದ್ದುಕೊಂಡು ಒಂದು ವೇಳೆ ಮನಸ್ಸಲ್ಲಿ ಬಂದಿರುತ್ತೆ, ನಾವು ಹಾಸ್ಯ ಸೀಮೆಗೆ ಹೋಗ್ತೀವಿ ಅಂತ ಹೇಳಿದ್ವಿ, ಕೇಳಲಿಲ್ಲ. ಬಿಥುನ್ಯಕ್ಕೆ ಹೋಗ್ತೀವಿ ಅಂತ ಕೇಳಲಿಲ್ಲ. ನಮ್ಮನ್ನು ಇಲ್ಲಿಗೆ ಕಳಿಸಿ ಈ ಸ್ಥಿತಿಗೆ ತಂದರು. ಆದರೆ ಪೌಲ ಸೀಲರು ಅರ್ಧರಾತ್ರಿಯಲ್ಲಿ ದೇವರಾತ್ಮನನ್ನು ಸ್ತುತಿಸಿ ಕೊಂಡಾಡಿದರು ಅಂತ ಅಪೊಸ್ತಲರ ಕೃತ್ಯ 16:25ನೇ ವಾಕ್ಯ ಹೇಳುತ್ತೆ. ಎಂಥ ಕಷ್ಟದ ಸಮಯದಲ್ಲೂ, ವೇದನೆಯ ಸಮಯದಲ್ಲೂ ನಿರಾಶೆಯ ಮಾತುಗಳನ್ನು ಹೇಳದೆ ಸಂತೋಷದ ಒಂದು ಅನುಭವದಲ್ಲಿ ಜೀವಿಸುವವನೇ ನಿಜವಾದಂತಹ ಭಕ್ತ. ಸಮಸ್ಯೆಗಳು ಬರ್ತದೆ, ಪವಿತ್ರಾತ್ಮನ ಪ್ರೇರಣೆಯಿಂದನೇ ಹೋಗಿರ್ತೀವಿ. ನಾವು ದೇವರ ಚಿತ್ತಕ್ಕನುಸಾರವಾಗಿಯೇ ಹೋಗಿರ್ತೀವಿ, ದೇವರ ಬಳಿಯಲ್ಲಿ ಆಲೋಚನೆ ಕೇಳಿಕೊಂಡೇ ಹೋಗಿರ್ತೀವಿ. ಆದರೆ ಅಲ್ಲಿ ಸಮಸ್ಯೆಗಳು ಬಂದಾಗ ನಮಗೆ ನಿರಾಶೆ ಆಗ್ತದೆ. ಯಾಕೆ ಹಿಂಗಾಯಿತು? ಇಲ್ಲಿ ಇವರಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಆದರೆ ಯೇಸುವಿನ ಒತ್ತಾಯಕ್ಕೆ ಇವರು ಹೋಗ್ತಾ ಇದ್ದಾರೆ. ಯಾರೂ ಇಲ್ಲ. ಇವರ ಒಂದು ಕಸುಬೆ ಸಮುದ್ರದಲ್ಲಿರುವಂತಹ ಸಮುದ್ರದಲ್ಲಿ ದೋಣಿಯನ್ನು ಚಲಾಯಿಸಿ ಸುರಕ್ಷಿತವಾಗಿ ಬಂದರಿಗೆ ಅಥವಾ ತೀರಕ್ಕೆ ಬರೋದು. ಆದರೆ ಇವರ ಅನುಭವಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆದರೂ ಸಹ ದಡ ಸೇರೋಕ್ಕಾಗ್ತಾ ಇಲ್ಲ. ಅವ್ರು ತಿಳ್ಕೊಂಡ್ರು, ಇನ್ನು ನಮ್ಮ ಕತೆ ಮುಗೀತು, ನಮ್ಮ ಅನುಭವಗಳನ್ನೆಲ್ಲ ಯೂಸ್ ಮಾಡಿದ್ವಿ, ಎಲ್ಲವೂ ನಿಷ್ಪ್ರಯೋಜನವಾಯಿತು. ಅವರು ಕೊನೆಗೆ ತೀರ್ಮಾನ ಮಾಡಿದ್ರು, ಇಲ್ಲ, ನಮ್ಮ ಪ್ರಾಣ ಹೋಯಿತು. ಆದರೆ ಯೇಸು 4ನೇ ಜಾವದಲ್ಲಿ ಆ ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ದಾರೆ. ಶಿಷ್ಯರ ಕಷ್ಟಗಳನ್ನು ನೋಡಿ, ನಿನ್ನ ಕಷ್ಟವನ್ನು ನೋಡಿ ದೂರ ಹೋಗುವನಲ್ಲ,
ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನೀನೆಲ್ಲಿದೆಯೋ ನಿನ್ನ ಬಳಿಗೆ ಬರುವಂಥವನು, ನೀನು ಬಿದ್ದಿರುವಂತಹ ಆ ಇಕ್ಕಟ್ಟಿನ ಪರಿಸ್ಥಿತಿಗೆ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಅಲ್ಲಿ ಬಂದು ನಾನೇ ಅಂತ ಹೇಳಿದಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೀನೇ ಆದರೆ ನಾನು ಬರಲ್ಲ. ಅವನು ಇಳಿತಾನೆ. ಆದರೆ ಮುಳುಗಬೇಕಾದ್ರೆ ಯೇಸು ಅವನನ್ನು ಕೈ ಚಾಚಿ ಹಿಡಿತಾ ಇದ್ದಾನೆ. ಮೊದಲೇ ಅರ್ಧ ಜೀವ ಆಗಿದೆ, ಈಗ ಮುಳುಗುವಂಥ ಸಮಯದಲ್ಲಿ ಮತ್ತೆ ಅಯ್ಯೋ ಸ್ವಾಮಿ ಕಾಪಾಡಿ ಅಂತ ಕೇಳಿದಾಗ ಯೇಸು ಕೈ ಚಾಚಿ ಹಿಡಿದು ಅವನನ್ನು ಮೇಲೆತ್ತಾ ಇದ್ದಾನೆ. ಎತ್ತಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ನಿನ್ನ ಅಪನಂಬಿಕೆಯಿಂದನೇ ನೀನು ಮುಳುಗ್ತಾ ಇರೋದು. ಇವತ್ತಿನ ನಮ್ಮ ಸನ್ನಿವೇಶಗಳಿಗೆ ಕಾರಣ ಏನು? ಇವತ್ತಿನ ಮುಳುಗುವಿಕೆಗೆ ಕಾರಣ ಏನು? ಇವತ್ತಿನ ಬಿರುಗಾಳಿಗಳಿಗೆ ಕಾರಣ ಏನು? ನಮ್ಮ ಅಪನಂಬಿಕೆ. ಈ ಹಗಲ ಸಮಯದಲ್ಲಿ ನಂಬಿಕೆಯಿಂದ ದೇವರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಸಮಸ್ಯೆಯಲ್ಲಿ ಯೇಸು ನಿನ್ನನ್ನು ಕಳುಹಿಸಿ ನಿನಗೆ ಸಮಸ್ಯೆ ಬಂದಿದ್ದರೆ ಅಲ್ಲಿಗೆ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯವನ್ನು ಕೇಳ್ತಾ ಇರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳೆಲ್ಲರನ್ನ ಕರ್ತನೆ ನೀನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಕರ್ತನೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಿರುಗಾಳಿಗಳು ಬೀಸಿ ಮುಳುಗುವಂತಹ ಸ್ಥಿತಿಯಲ್ಲಿರುವಂತಹ ಅನುಭವಗಳಿದ್ದರೆ ದೇವರೇ ಆ ಸ್ಥಳಕ್ಕೆ ಇಳಿದು ಹೋಗಿ ಅವ್ರನ್ನ ಕೈ ಹಿಡಿದು ಅವ್ರನ್ನ ಮೇಲೆತ್ತು ಸ್ವಾಮಿ. ಅವ್ರನ್ನ ಅದ್ಭುತಕರವಾಗಿ ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.